ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ವಾರ ಶನಿವಾರ 7ನೇ ತಾರೀಕು ನಿರ್ಜಲ ಏಕಾದಶಿ ಬರ್ತಿದೆ. 6ನೇ ತಾರೀಕು ಶುಕ್ರವಾರ ದಶಮಿ ಅನುಷ್ಠಾನ ಇದೆ. ಈ ಸಲ ಒಂದೊಂದು ಕಡೆ ಒಂದೊಂದು ರೀತಿ ಆಚರಣೆ ಮಾಡೋದ್ರಿಂದ ಅತಿರಿಕ್ತ ದ್ವಾದಶಿ ಅಂತ ಹೇಳಿ 2 ದಿನಗಳು ಆಚರಣೆ ಮಾಡ್ತಾರೆ. ನಾನು ರಾಯರಿಗೆ ಭಕ್ತೆ ಆದ್ಮೇಲಿಂದ ಈ ಏಕಾದಶಿ ಆಚರಣೆ ಎಲ್ಲ ರಾಯರು ಹೇಳ್ಕೊಟ್ಟ ಮೇಲೆ ಪಾಲಿಸ್ತಿರೋದ್ರಿಂದ ಮಂತ್ರಾಲಯದಲ್ಲಿ ಯಾವ ದಿನ ಹೇಗೆ ಆಚರಣೆ ಮಾಡ್ತಾರೆ ಅದೇ ರೀತಿ ನಾನು ಕೂಡ ನಮ್ಮ ಮನೇಲಿ ಆಚರಣೆ ಮಾಡ್ತೀನಿ. ತುಂಬ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಏಕಾದಶಿ ಆಚರಣೆ ಮಂತ್ರಾಲಯ ಕ್ಯಾಲೆಂಡ್ರಲ್ಲಿ ಚೆಕ್ ಮಾಡಿದಾಗ ಶನಿವಾರ ಇದೆ. ಕೆಲವರು ಶುಕ್ರವಾರ ಏಕಾದಶಿ ಆಚರಣೆ ಮಾಡಿ ಅತಿರಿಕ್ತ ದ್ವಾದಶಿ ಅಂತ ಹೇಳಿ ಶನಿವಾರ ಮತ್ತು ಭಾನುವಾರ 2 ದಿನ ಕೂಡ ಆಚರಣೆನ ಮಾಡ್ತಾರೆ. ಈ ವಿಡಿಯೋ ನೋಡೂ ಕೂಡ ನಿಮ್ಮಲ್ಲಿ ಗೊಂದಲ ಅನ್ನೋದು ಉಂಟಾದರೆ ನಿಮ್ಮೂರಲ್ಲಿರುವಂತಹ ರಾಯರ ಮಠಗಳಿಗೆ ಹೋಗಿ ಕೇಳಿ ತಿಳ್ಕೊಂಡು ಆಚರಣೆ ಮಾಡ್ಬೋದು. ಆದರೆ ನಮ್ಮ ಮಂತ್ರಾಲಯ ಕ್ಯಾಲೆಂಡರಲ್ಲಿ ಏಕಾದಶಿ ಆಚರಣೆ 7ನೇ ತಾರೀಕು ಶನಿವಾರ ಅಂತ ತಿಳಿಸಿದ್ದಾರೆ. ನಾನು ಕೂಡ ಅದೇ ದಿನ ಮನೇಲಿ ಆಚರಣೆನ ಮಾಡ್ತೀನಿ. ಇನ್ನು ನಿರ್ಜಲ ಏಕಾದಶಿ ಹೆಸರೇ ಸೂಚಿಸುತ್ತೆ ನಿರ್ಜಲ. ಪ್ರತಿಯೊಂದು ಏಕಾದಶಿಗಳಿಗೂ ಅದರದೇ ಆದ ಮಹತ್ವ ಅನ್ನೋದು ಇರುತ್ತೆ. ಈ ಒಂದು ಏಕಾದಶಿನ ಇಷ್ಟು ದಿನ ಮಾಡಿಲ್ಲ, ನಾವು ಏಕಾದಶಿಗಳನ್ನ ಆಚರಣೆನೇ ಮಾಡಲ್ಲ, ಕೆಲವೊಂದು ಸಲ ಅಂದ್ಕೊಳ್ತೀವಿ ಬಟ್ ಆಗಲ್ಲ ಅಂತ ಅಂದ್ಕೊಳ್ಳೋರು ಈ ಒಂದು ನಿರ್ಜಲವಾದ ಏಕಾದಶಿ ಆಚರಣೆನ ಮಾಡಿದ್ರೆ ಸಾಕು, ನಿಮ್ಮ ಪಾಪ ಕರ್ಮಗಳನ್ನ ನೀವು ಕಳ್ಕೋಬಹುದು, ಹಾಗೆ ಪುಣ್ಯ ಕೂಡ ಸಂಪಾದನೆ ಮಾಡ್ಕೋಬಹುದು. ನಿರ್ಜಲ ನೀರು ಕೂಡ ಅವತ್ತು ಸೇವನೆ ಮಾಡಬಾರ್ದು. ಬೇರೆ ಏಕಾದಶಿಗಳಲ್ಲೆಲ್ಲ ಸಾಮಾನ್ಯವಾಗಿ ನಾನು ನಿರ್ಜಲವಾಗೇ ಇದ್ದು ಏಕಾದಶಿ ಆಚರಣೆನ ಮಾಡ್ತೀನಿ. ಆದರೆ ಕೆಲವೊಂದೊಂದು ಸಲ ನನ್ನ ಕೈಲಿ ಆಗಲ್ಲ, ಸುಸ್ತಾಗ್ತಿದೆ ಅಂತ ಅಂದಾಗ ಸ್ವಲ್ಪ ನೀರನ್ನ ಕುಡಿತಿರ್ತೀನಿ. ಆದರೆ ಈ ನಿರ್ಜಲ ಏಕಾದಶಿ ದಿನ ನೀರನ್ನು ಸಹ ಕುಡಿಬಾರ್ದು. ಆ ರೀತಿ ಏಕಾದಶಿ ಆಚರಣೆನ ಮಾಡಿ ರಾಯರ ಹಾಗೆ ಮಹಾವಿಷ್ಣುವಿನ ಅನುಗ್ರಹನ ನಾವು ಪಡ್ಕೋಬಹುದು. ಹೆಲ್ತ್ ಇಶ್ಯೂಸ್ ಇದೆ, ನಮ್ಮ ಕೈಲಿ ಮಾಡೋದಕ್ಕಾಗಲ್ಲ, ನಿರ್ಜಲವಾಗಿದ್ದು ಏಕಾದಶಿ ಆಚರಣೆನೇ ಮಾಡೋದು ಕಷ್ಟ, ಇನ್ನು ಅದರಲ್ಲಿ ನಿರ್ಜಲವಾಗಿದ್ದು ಆಚರಣೆ ಮಾಡೋದು ಇನ್ನೂ ಕಷ್ಟ ಅಂತ ಅಂದ್ಕೊಳ್ಳೋರು, ಆರೋಗ್ಯ ಸಮಸ್ಯೆ ಇದ್ದರೆ ನೀವು ಹಾಲು, ಹಣ್ಣು, ಎಳ್ನೀರು, ಉಪ್ಪಿಟ್ಟು, ಅವಲಕ್ಕಿ ಈ ರೀತಿ ಸೇವನೆ ಮಾಡಿ ಕೂಡ ರಾಯರ ನಾಮಸ್ಮರಣೆನ ಮಾಡ್ತಾ ಏಕಾದಶಿ ಆಚರಣೆನ ಮಾಡ್ಬೋದು. ಏಕಾದಶಿ ಆದಮೇಲೆ ನನಗೊಬ್ರು ಕಮೆಂಟ್ ಮಾಡಿದ್ರು, ಮಠಗಳಲ್ಲಿ ಹೋಗಿ ಕೇಳಿದಾಗ ಏಕಾದಶಿ ದಿನ ಏನೂ ಕೂಡ ಸೇವನೆ ಮಾಡಬಾರ್ದು, ಆ ರೀತಿ ಉಪವಾಸ ಇದ್ದು ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ರು. ನಾನು ಫಲಹಾರ ತಗೊಳ್ತಿದ್ದೆ, ಏನು ಮಾಡೋದು ಅಂತ. ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಗುರುಗಳೇ, ನಾನು ಏನು ಮಾಡೋದು ಅಂತ ಮಠಗಳಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಈ ರೀತಿ ನೀವು ಹಾಲು, ಹಣ್ಣು, ಎಳ್ನೀರು ಈ ರೀತಿ ಸೇವನೆ ಮಾಡಿಕೊಂಡು ಉಪವಾಸ ಮಾಡ್ಬೋದು ಅಂತ ಹೇಳ್ತಾರೆ. ನೀವೇನೂ ಹೇಳ್ದೆ ನಮಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಕೇಳಿರೋದ್ರಿಂದ ಆ ರೀತಿಯಾಗಿ ಹೇಳ್ತಾರೆ. ಆದಷ್ಟು ಏನೂ ಕೂಡ ಸೇವನೆ ಮಾಡ್ದ ಹಾಗೆ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ಹೆಚ್ಚಿನ ಅನುಗ್ರಹನ ಪಡ್ಕೋಬೋದು. ಎಲ್ಲರಿಂದನೂ ಕೂಡ ಸಾಧ್ಯ ಆಗಲ್ವಲ್ಲ, ಮನೇಲಿ ಚಿಕ್ಕ ಮಕ್ಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಯಂಗ್ಸ್ಟರ್ಸ್ಗೂ ಕೂಡ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅಂಥವರೆಲ್ಲರೂ ಕೂಡ ಭಗವಂತನ ನಾಮಸ್ಮರಣೆನ ಮಾಡ್ತಾ ಹಾಲು, ಹಣ್ಣು, ಎಳ್ನೀರು, ಉಪ್ಪಿಟ್ಟು, ಅವಲಕ್ಕಿ ಈ ರೀತಿ ಸೇವನೆನ ನೀವು ಮಾಡ್ಬೋದು. ಆದರೆ ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡಿಗೆ ಪದಾರ್ಥಗಳನ್ನ ನೀವು ಆ ದಿನ ಸೇವನೆ ಮಾಡಬಾರ್ದು. ಲೈಕ್ ದೋಸೆ, ಅಕ್ಕಿ ರೊಟ್ಟಿ, ಈ ರೀತಿ ಇಡ್ಲಿ ಆ ಥರ ಎಲ್ಲ ತಿನ್ನೋದಕ್ಕೆ ಹೋಗಬಾರ್ದು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿನ ಬಳಸಬಾರ್ದು ಏಕಾದಶಿ ದಿನ ಮತ್ತು ದ್ವಾದಶಿ ದಿನ ಕೂಡ ಉಪಯೋಗ ಮಾಡಬಾರ್ದು. ದಾನ ಧರ್ಮನೇ ಮಾಡಬೇಕು, ಪುಣ್ಯ ಸಂಪಾದನೆ ಮಾಡೋದಕ್ಕೆ ಅಥವಾ ಇನ್ನೇನೋ ಮಾಡಬೇಕು ಅಂತ ಏನಿಲ್ಲ. ತಿಂಗಳಲ್ಲಿ ಬರೋ 2 ಏಕಾದಶಿಗಳನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ಎಷ್ಟೋ ಪುಣ್ಯ ಸಂಪಾದನೆ ಮಾಡ್ಬೋದು, ಜೊತೆಗೆ ನಮ್ಮ ಪಾಪ ಕರ್ಮಗಳನ್ನು ಕೂಡ ಕಳ್ಕೋಬೋದು. ಆದಷ್ಟು ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಏಕಾದಶಿ ಆಚರಣೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ಎಲ್ಲ ರೀತಿ ಸಮಸ್ಯೆಗಳು ಕೂಡ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಏನೇ ಇರಲಿ ಎಲ್ಲವೂ ಕೂಡ ನಿಧಾನವಾಗಿ ದೂರ ಆಗಿ ನೆಮ್ಮದಿ ಅನ್ನೋದು ಸಿಗುತ್ತೆ. ಮನಸ್ಸಲ್ಲಿ ಅಯ್ಯೋ ಕಷ್ಟ, ನಿರ್ಜಲವಾಗಿ ಏಕಾದಶಿ ಇರೋದು ಅಂತ ಅಂದ್ಕೊಳ್ಳೋರು ದಶಮಿ ದಿನ ಅಂದರೆ ಶುಕ್ರವಾರ ರಾತ್ರಿನೇ ರಾಯರ ಹತ್ರ ಬೇಡ್ಕೊಳ್ಳಿ, ನಾಳೆ ನಾನು ಹೇಗಾದರೂ ಸರಿ ಏಕಾದಶಿ ವ್ರತಾಚರಣೆನ ಮಾಡಲೇಬೇಕು, ಆ ಶಕ್ತಿನ ನನ್ನಲ್ಲಿ ಕೊಡಿ ಅಂತ. ನೀವು ಒಂದು ಏಕಾದಶಿ ಆಚರಣೆನ ಮಾಡಿದ್ರೆ, ಉಪವಾಸ ಇದ್ದು ನಿಮ್ಮ ಸಾವಿರಾರು ಸಮಸ್ಯೆಗಳಿಗೆ ಅದು
ಪರಿಹಾರ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ. ಆ ರೀತಿ ನೀವು ಸತ್ಕರ್ಮಗಳನ್ನ ಸಂಪಾದನೆ ಮಾಡ್ಬೋದು. ಭೂಲೋಕದಲ್ಲಿ ಮಾತ್ರ ಅಲ್ಲ, ದೇವಲೋಕದಲ್ಲೂ ಕೂಡ ಪ್ರತಿಯೊಂದು ದೇವತೆಗಳು ಕೂಡ ಉಪವಾಸದಲ್ಲಿದ್ದು ಏಕಾದಶಿ ದಿನ ಭಗವಂತನ ಅಂದರೆ ಶ್ರೀ ಮಹಾವಿಷ್ಣುನ ಪ್ರೀತ್ಯರ್ಥರನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಂತೆ. ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ವ್ರತ ಅಂದರೆ ಈ ಏಕಾದಶಿ ವ್ರತಾಚರಣೆನ ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನ ಪಟ್ಟು ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡಿ ರಾಯರ ಹಾಗೆ ಭಗವಂತನ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.